ಜನಸೇವೆಗೆ ರಾಜಕೀಯ ಅಥವಾ ರಾಜಕಾರಣವೇ ಬೇಕಿಲ್ಲ. ಮೈಸೂರು ಜಿಲ್ಲೆ ಎಸ್ಟಿ ಕೋಟೆಯಲ್ಲೊಬ್ಬ ಮಾದರಿ ಎಎಸ್ಐ. ಹಳ್ಳ ಬಿದ್ದಿದ್ದ ರಸ್ತೆ ಮುಚ್ಚಿದ್ದ ಎಎಸ್ಐ ದೊರೆಸ್ವಾಮಿ ಹಾಗೂ ಪತ್ನಿ ಕಾರ್ಯಕ್ಕೆ ಸಿಕ್ತು ಜನ ಮೆಚ್ಚುಗೆ. ನಮ್ಮಲ್ಲೊಂದು ಮಾತಿದೆ, ರಾಜಕಾರಣ ಅಂದರೆ ಜನಸೇವೆ, ಜನಸೇವೆ ಅಂದ್ರೇ ರಾಜಕಾರಣ ಅಂತ. ಆದರೆ ಮೈಸೂರು ಜಿಲ್ಲೆ ಎಸ್ಟಿ ಕೋಟೆಯ ಎಎಸ್ಐ ಮಾಡಿರುವ ಕಾರ್ಯ ಜನಸೇವೆಗೆ ರಾಜಕೀಯ ಅಥವಾ ರಾಜಕಾರಣವೇ ಬೇಕಿಲ್ಲ ಎಂಬುದನ್ನು ಅನಾವರಣಗೊಳಿಸಿದೆ. ಅಂತಹದ್ದೇನು ವಿಶೇಷ ಅಂದ್ಕೊಂಡ್ರ? ಹೌದು, ಎಸ್ಟಿ ಕೋಟೆ ತಾಲೂಕಿನ ಮಾದಾಪುರ ಮತ್ತು ಕೆ ಬೆಳತ್ತೂರು ಗ್ರಾಮದ ರಸ್ತೆ ಹಳ್ಳ ಬಿದ್ದು ಸುಮಾರು 10-15 ವರ್ಷಗಳೇ ಕಳೆದಿತ್ತು. ಗ್ರಾಮಸ್ಥರು ಹಲವಾರು ಬಾರಿ ಸ್ಥಳೀಯ ರಾಜಕಾರಣಿಗಳನ್ನು ಭೇಟಿ ಮಾಡಿ ಸಮಸ್ಯೆಗೆ ಸಂಬಂಧಿಸಿದಂತೆ ದೂರನ್ನು ನೀಡಿ ರಸ್ತೆ ಸರಿಪಡಿಸುವಂತೆ ಸಾಕಷ್ಟು ಮನವಿಯನ್ನು ಮಾಡಿದ್ದರು. ರಸ್ತೆಯ ಅವ್ಯವಸ್ಥೆಯಿಂದಾಗಿ ಸಾಕಷ್ಟು ಜನ ಬಿದ್ದು ಕೈಕಾಲು ಮುರಿದುಕೊಂಡಿದ್ದರು. ಇಷ್ಟಾದರೂ ಸಮಸ್ಯೆ ಮಾತ್ರ ಸರಿ ಹೋಗಿರಲಿಲ್ಲ. ಇದರಿಂದ ಬೇಸತ್ತ ಗ್ರಾಮಸ್ಥರು ಕಡೆಗೆ ಎಸ್ಟಿ ಕೋಟೆ ಠಾಣೆಯ ಎಎಸ್ಐ ದೊರೆಸ್ವಾಮಿ ಅವರನ್ನು ಭೇಟಿ ಮಾಡಿ ಸಮಸ್ಯೆಯನ್ನು ಹೇಳಿಕೊಂಡಿದ್ರು. ಗ್ರಾಮಸ್ಥರ ಮನವಿಗೆ ಏನನ್ನಿಸ್ತೋ ಏನೋ ಗೊತ್ತಿಲ್ಲ. ಮನವಿಗೆ ಮರುಗಿದ ದೊರೆಸ್ವಾಮಿ ಅವರು ತಮ್ಮ ಪತ್ನಿ ಚಂದ್ರಿಕಾ ಅವರೊಂದಿಗೆ ಸೇರಿ ಹಳ್ಳ ಬಿದ್ದಿದ್ದ ರಸ್ತೆಗೆ ಹೊಸ ಕಾಯಕಲ್ಪ ನೀಡಿದ್ದಾರೆ. ಸುಮಾರು 5 ಕಿಲೋಮೀಟರ್ ಹಳ್ಳ ಗುಂಡಿ ಬಿದ್ದಿದ್ದ ರಸ್ತೆಯನ್ನು ಅಭಿವೃದ್ಧಿಪಡಿಸಿ ಗ್ರಾಮಸ್ಥರ ಸಮಸ್ಯೆಯನ್ನು ದೂರಪಡಿಸಿದ್ದಾರೆ. ಇನ್ನು ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಮಾಡಬೇಕಿದ್ದ ಕೆಲಸವನ್ನು ಪೊಲೀಸ್ ಅಧಿಕಾರಿಯಾಗಿ ಮಾಡಿದ ದೊರೆಸ್ವಾಮಿ ಮತ್ತು ಪತ್ನಿ ಚಂದ್ರಿಕಾ ಅವರ ಕಾರ್ಯಕ್ಕೆ ಗ್ರಾಮಸ್ಥರಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಇತ್ತೀಚೆಗಷ್ಟೇ ಅನಾಥ ಹೆಣ್ಣು ಮಕ್ಕಳಿಗೆ ಸೂರು ಕಲ್ಪಿಸಿದ್ದ ದೊರೆಸ್ವಾಮಿ ದಂಪತಿ ಈಗ ಮತ್ತೊಂದು ಸಮಾಜಮುಖಿ ಕೆಲಸದ ಮೂಲಕ ಓರ್ವ ಪೊಲೀಸ್ ಅಧಿಕಾರಿ ಕುಟುಂಬ ಈ ರೀತಿಯಲ್ಲೂ ಜನಸೇವೆ ಮಾಡುತ್ತೆ ಎಂಬುದನ್ನು ತೋರಿಸಿದ್ದಾರೆ. ಅಲ್ಲದೆ ಸಮಾಜಕ್ಕೂ ಮಾದರಿಯಾಗಿದ್ದಾರೆ. ದೊರೆಸ್ವಾಮಿ ಅವರ ಮಾನವೀಯ ನೆಲೆಗಟ್ಟಿನ ಕಾರ್ಯ ಇನ್ನಷ್ಟು ಮುಂದುವರಿಯಲಿ ಎಂಬುದು ಗ್ರಾಮಸ್ಥರ ಮತ್ತು ಸಮಗ್ರ ವಾಹಿನಿಯ. ನಾನು ಎಎಸ್ಐ ದೊರೆಸ್ವಾಮಿ ಅವರ ಪತ್ನಿ ಚಂದ್ರಿಕಾ ಅಂತೇಳಿ, ರಕ್ಷಣಾ ಸೇವಾ ಟ್ರಸ್ಟ್ ಅಧ್ಯಕ್ಷೆ. ನಾವು ಮಾಡೋ ಕೆಲಸಗಳನ್ನ ಜನಗಳು ಫೇಸ್ಬುಕ್ಕಲ್ಲಿ ಮತ್ತು ವಾಟ್ಸಪ್ಪಲ್ಲೆಲ್ಲ ಗಮನಿಸಿ ಚೆಕ್ಕೂರು ಮತ್ತು ಕೆ ಬೆಳತ್ತೂರು ಗ್ರಾಮಸ್ಥರು ಬಂದು ನಮ್ಮ ಊರಿನ ರಸ್ತೆ ತುಂಬ ಹದಗೆಟ್ಟಿದೆ, ನಾವು ಎಲ್ಲ ರೀತಿ ಪ್ರಯತ್ನ ಪಟ್ಟರು ಯಾವ ಸರ್ಕಾರದಿಂದಾಗಲಿ ಅನುದಾನ ಆಗಲಿ ಯಾವುದೂ ಸಿಗಲಿಲ್ಲ. ಹಂಗಾಗಿ ಇವ್ರಿಗೆ ನಮ್ಮ ಹತ್ರ ಬಂದು ಪಾಪ ಅವರ ಅಳಲನ್ನ ತೋಡ್ಕೊಂಡ್ರು. ನಾವು ನಮ್ಮ ಸಾಹೇಬ್ರು ಎಎಸ್ಐ ದೊರೆಸ್ವಾಮಿ ಅವರ ಜೊತೆ ಚರ್ಚೆ ಮಾಡಿ ಮತ್ತು ಅವ್ರ ಪಾಪ ಜನರಿಗೆ ಒಳ್ಳೇದಾಗಲಿ ಅಂತೇಳಿ ನಾವು ನಮ್ಮ ಕೈಲಾದಷ್ಟು ಅಂದರೆ ಪೂರ್ತಿ ರಸ್ತೆ ರೆಡಿ ಮಾಡೋಕ್ಕಾಗಲ್ಲ, ಗುಂಡಿಗಳನ್ನು ಮುಚ್ಚೋ ಕೆಲಸ ಮಾಡ್ತಾಯಿದ್ದೀವಿ. ಮುಂದೆ ಅನುಕೂಲ ಆದರೆ ಪೂರ್ತಿ ರಿಪೇರಿ ಮಾಡಿಸೋ ಅಂಥ ಕೆಲಸ ಮಾಡೋಣ. ತಾತ್ಕಾಲಿಕವಾಗಿ ಈಗ ಗುಂಡಿಗಳನ್ನ ಮುಚ್ಚುತ್ತಾ ಇದ್ದೀವಿ, ತಕ್ಕ ಮಟ್ಟಿಗೆ ಜನಗಳು ಸುರಕ್ಷಿತವಾಗಿ ಓಡಾಡೋ ರೀತಿ. ನಮ್ಮ ಟ್ರಸ್ಟಲ್ಲೂ ಹಣದ ಕೊರತೆ ಇದೆ. ನಮ್ಮ ಜೊತೆ ದಾನಿಗಳು ಕೈ ಜೋಡಿಸಿದ್ರೆ ಇನ್ನಷ್ಟು ಹೆಚ್ಚಿನ ಕೆಲಸಗಳನ್ನ ಮಾಡ್ತೀವಿ. ಇವಾಗ ಸದ್ಯಕ್ಕೆ ಜನಗಳ ಮನವಿಗೆ ಹೋಗೊಟ್ಟು ನಾವು ಕೆ ಬೆಳತ್ತೂರಿನಲ್ಲಿ ತುಂಬ ರಸ್ತೆ ಹದಗೆಟ್ಟಿರೋದ್ರಿಂದ ಸ್ವಂತ ಅವರ ಕೈಯಿಂದ ಹಾಕಿ ಕಾಮಗಾರಿನ ಕೆಲಸ ಮಾಡೋದಕ್ಕೆ ನಮಗೆಲ್ಲ ಸಹ ಒತ್ತಿನ ರೀತಿಯಲ್ಲಿ ಅಕ್ಕಪಕ್ಕದವ್ರಿಗೆಲ್ಲ ಹೇಳ್ಕೊಂಡು ಪ್ರೋತ್ಸಾಹ ಕೊಡಿ, ನಾನು ಸ್ವಂತ ನನ್ನ ಕೈಯಿಂದ ಹಾಕಿ ನಾನು ಮಾಡ್ತಾ ಇದ್ದೀನಿ ಅಂತೇಳಿ ಪಾಪ ಅವರು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಕೆ ಬೆಳತ್ತೂರು ಟು ಮಾದಾಪುರ ಸ್ಥಿತು ಭಾರಿ ನಮ್ಮ ಕಾಮಗಾರಿ ರಸ್ತೆ ಭಾರಿ ಎತ್ತಿಗೆಟ್ಟೋಗಿ ಗುಂಡು ಬಿದ್ದೋಗಿರೋದ್ರಿಂದ ಹೆಚ್ಚಿನ ರೀತಿಯಲ್ಲಿ ಅವರು ಸ್ವಂತ ಹಣನೇ, ಅವ್ರ ಪತ್ನಿ ಅವರು ನಮ್ಮ ದೊರೆಸ್ವಾಮಿ ಅವರು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ನಮಗೆಲ್ಲ ಇಲ್ಲಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವ್ರಿಗೆ ಎಲ್ಲ ಅವರು ದೊರೆಸ್ವಾಮಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ರೋಡ್ ಎಲ್ಲ ಹಳ್ಳ ಆಗಿತ್ತು, ಅವರೇ ಒಳ್ಳೆ ಸಹಾಯ ಮಾಡ್ತಾಯಿದ್ದಾರೆ. ಕೊರೋನಾ ಟೈಮಲ್ಲಿ ಎಲ್ಲ ಬಡವ್ರುಗಳಿಗೆಲ್ಲ ಕಿಟ್ಟು ಎಲ್ಲ ಕೊಟ್ಟು ಎಲ್ಲ ದಾನ ಎಲ್ಲ ಮಾಡಿದ್ದಾರೆ. ಅವ್ರಿಗೆ ಒಳ್ಳೆ ಆಯುಷ್ಯ ಆರೋಗ್ಯ ಕೊಟ್ಟು ಅವ್ರು ಚೆಂದಾಗಿ ಬೆಳೀಲಿ ಅಂತ ನಾನು